ಆತ್ಮೀಯ ವೀಕ್ಷಕರೇ, H16ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾವರ್. ಆತ್ಮೀಯರೇ, ರೂಪಾಯಿ ಮೌಲ್ಯ ಭಾಳ ಕೆಳಮಟ್ಟಕ್ಕೆ ಇಳಿತಾ ಇದೆ. ಡಾಲರ್ ದಿನದಿಂದ ದಿನಕ್ಕೆ ಬಲಿಷ್ಠ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಇಂಪೋರ್ಟನ್ನು ಹೆಚ್ಚು ಮಾಡಿಕೊಳ್ಳೋದ್ರಿಂದಾಗೆ ಅನಿವಾರ್ಯವಾಗಿ ಹೆಚ್ಚಿನ ಹಣವನ್ನು ನಾವು ಅಲ್ಲಿ ಇನ್ವೆಸ್ಟ್ ಮಾಡುವಂಥ ಅನಿವಾರ್ಯತೆ ಬಂದುಬಿಟ್ಟದ. ಜೊತೆಗೆ ನಮ್ಮಲ್ಲಿ ವಿದೇಶಿ ಬಂಡವಾಳ ಹೂಡಿಕೆದಾರರ ಸಂಖ್ಯೆ ದಿನಕ್ಕೆ ಕಡಿಮೆ ಆಗ್ತಾಯಿದೆ. ಇದರಿಂದಾಗಿ ಇನ್ನಷ್ಟು ಕೆಳಗಿಳಿಯುವ ಎಲ್ಲ ಅಪಾಯಗಳು ಈ ಎದುರಿಗೆ ಬಂದು ನಿಂತಿದ್ದಾವೆ. ಯಾಕೆ ಇವರು ವಿದೇಶಿ ಹೂಡಿಕೆದಾರರು ಕಡಿಮೆ ಮಾಡ್ತಾ ಇದ್ದಾರಲ್ಲೇ ಅಂತಂದ್ರೆ, ಇಲ್ಲಿ ಮಾರ್ಕೆಟ್ ಡೌನ್ ಆಗ್ತಾಯಿದೆ ಅಂತ, ಕೊಳ್ಳುವ ಶಕ್ತಿ ಇಲ್ಲಿ ಇಲ್ಲ ಅಂತ. ಮತ್ತು ನಾವು ಹೊರಗಿಂದ ತರಿಸೋದ್ರಿಂದಾಗಿ ನಮ್ಮ ದುಡ್ಡು ಹೊರಗೆ ಹೋಗೋದ್ರಿಂದಾಗಿ ಸಹಜವಾಗಿ ಡೆಫಿಸಿಟ್ ಹೆಚ್ಚಾಗಿ, ಸಾಲ ಹೆಚ್ಚಾಗಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ನಮ್ಮ ಸಾಲ ಭಾಳ ಆಗಿಬಿಟ್ಟದ. IMF ಆಗಿರ್ಬೋದು, ಹಣಕಾಸು ಸಂಸ್ಥೆಗಳಿಂದ ಸಾಲ ಸಾಕಷ್ಟು ಆಗಿಬಿಟ್ಟದ. ಹೀಗಾಗಿ ಇವತ್ತು ಈ ನಮ್ಮ ರೂಪಾಯಿ ಮೌಲ್ಯದಿದ್ದು ಇಳಿತಾ ಅನ್ನೋದು 85 ರೂಪಾಯಿ ಮೇಲ್ಪಟ್ಟದು. 85 ರೂಪಾಯಿಗಳಿಗಿಂತ ಹೆಚ್ಚಿಗೆ 85.48 ಅಷ್ಟು ಹೆಚ್ಚಾಗಿಬಿಟ್ಟದ ಈ ಡಾಲರ್. ಹೀಗಾಗಿ ಇವತ್ತು ಇಡೀ ಮಾರ್ಕೆಟ್ ಭಯದಲ್ಲಿ ಒದ್ದಾಡ್ತದೆ. ಹೆಂಗೆ ಇದು ಮುಂದುವರೆದ್ರ ಅಂತೇಳಿ. ಮತ್ತು ಇದರಿಂದಾಗಿ ಸಹಜವಾಗಿನ ನಿಮಗೆ ಗೊತ್ತದ, ಇಲ್ಲಿ ನಮ್ಮಲ್ಲಿ ಉದ್ಯಮಗಳೆಲ್ಲ ಬಂದ್ ಆಗ್ತಾ ಇದ್ದಾವೆ. ಒಂದೆಡೆ ಏನು ಓಪನ್ ಮಾರ್ಕೆಟ್ ಮಾಡಿದ್ರಿಂದಾಗಿ ಇಲ್ಲೇ ಈ ಹಣದ ವ್ಯವಹಾರ ಕಡಿಮೆ ಆಗ್ತಾಯಿದೆ. ಮತ್ತು ಎಕ್ಸ್ಪೋರ್ಟ್ ಇಲ್ಲ ಅಂದಾಗ ಹೊರಗಿನ ದುಡ್ಡು ಬರೋದೇ ಇಲ್ಲ, ಹೊರಗಿನ ದುಡ್ಡು ಕಡಿಮೆ ಆಗ್ತದೆ, ಭಾಳಷ್ಟು ಕಡಿಮೆ ಆಗ್ತದೆ. ಹೀಗಾಗಿ ನಾವು ಇವತ್ತು ಇಂಪೋರ್ಟಿಗೆ ಬಲಿಯಾಗಿ, ಮತ್ತು ಇಂಪೋರ್ಟ್ ಯಾರಿಂದ ಮಾಡಿಸ್ಕೊಳ್ತೀವಪ್ಪ ನಾವು ಅಂದರೆ ಹೆಚ್ಚಿಗೆ ಚೈನಾದಿಂದ ನಾವು ವಸ್ತುಗಳನ್ನು ತರಿಸ್ಕೊಳ್ತಾ ಇದ್ವಿ. ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಕಡಿಮೆ ಆಗ್ತಾಯಿದೆ ಅಂತೇಳಿ ನಮ್ಮಿಂದ ಹೊರದೇಶಕ್ಕೆ ಹೋಗುವಂಥ ವಸ್ತುಗಳು ಕಡಿಮೆ ಆಗ್ತಾ ಇದ್ದಾವೆ ಎಲ್ಲ ಕ್ಷೇತ್ರಗಳಲ್ಲೇ. ಇದರಿಂದಾಗೆ ಇವತ್ತು ನಮ್ಮ ರೂಪಾಯಿ ತನ್ನ ಮೌಲ್ಯನ ಕಳ್ಕೊಳ್ತಾ ಇದೆ ಅಂತ. ಈ ಮೌಲ್ಯ ಹೋಯ್ತು ಮುಂದೆ ಹೇಗೆ ಅಂತ ಈಗಾಗಲೇ ವರ್ಲ್ಡ್ ಬ್ಯಾಂಕ್ ಎಚ್ಚರಿಕೆನೂ ಕೊಟ್ಟದ. ನಿಮ್ಮ GDP ಮತ್ತು ಸಾಲ ಸಮ ಆಗುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ. ಇವು ಉದಾಹರಣೆಗೆ ನಾನು 10 ರೂಪಾಯಿ ಗಳಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ರಿ. ನಿಮ್ಗೆ ಯಾಕಂದ್ರೆ ಕೆಲವು ತಿಳಿಸಿ ಹೇಳಬೇಕಾಗ್ತದೆ. 10 ರೂಪಾಯಿ ಗಳಿಸಿದ್ರೆ ನಾನು ಬಡ್ಡಿ ಗಂಟೆ ಕೂಡ 10 ರೂಪಾಯಿನ ತುಂಬೋದು ಬಂತಪ್ಪ ಅಂತಂದ್ರೆ 10 ರೂಪಾಯಿ ಸಾಲ 10 ರೂಪಾಯಿ ಗಳಿಕೆ ಆದಾಗ ಉಳಿಕೆ ಎಲ್ಲಿದೆ? ಇನ್ನೂ ಹೆಚ್ಚು ಹಾಕಿ ಕೊಡ್ಬೇಕಾದ್ರೆ ಅದಕ್ಕೆ ಕಡಿಮೆ ಆಗುವುದಿಲ್ಲ. ಅಂದ್ರೆ ಉಳಿಕಿಲ್ಲ ಅಂದಾಗ ಸಾಲ ಕೊಡೋರು ಯಾರು ನಮಗೆ? ಇವತ್ತು GDP ಮತ್ತು ಸಾಲ ಎರಡೂ ಸಮವಾಗಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಗಾಬರಿಗೊಳ್ಳುವಂಥ ಪರಿಸ್ಥಿತಿ ಬಂದದಂತೆ. ಇವತ್ತು ಇವು ಹಿಂಗೆ ಯಾಕೆ ಆಗ್ತದಪ್ಪ ಅಂತಂದ್ರೆ ಸಿಂಪಲ್, ನಮ್ಮ ದೇಶದಲ್ಲಿ ಇವತ್ತಿನ ಉದ್ಯಮಿಗಳು ಹೆಚ್ಚು ಕಡಿಮೆ ಏನಾಗ್ಯವಪ್ಪ ಅಂತಂದ್ರೆ ಬಂದದಂಗೆ ಆಗಿಬಿಟ್ಟಿದೆ. ಉದ್ಯೋಗಗಳಿಲ್ಲ, ಕಾಟನ್ ಇಂಡಸ್ಟ್ರಿ ಇಲ್ಲ, ಬಟ್ಟೆ ತಯಾರಿಕೆ ಹೋಗಿಬಿಡ್ತು, ಏನೇ ತಯಾರಿಕೆ ಹೋಗ್ತಾ ಇದೆ. ಮತ್ತು ಏನದಪ್ಪ ನಮ್ಮ ಎಕ್ಸ್ಪೋರ್ಟ್ ಮಾಡೋದು? ಕಬ್ಬು ಸಹಿತ ಅವ್ರ ಕಾಂಪಿಟೇಷನ್ ಅದ ಸಕ್ಕರೆಗೆ. ಯಾವ ವಸ್ತು ಹೋಗ್ತಾವೆ ಹೊರಗೆ? ಏನಂದ್ರೆ ಹೊರಗಿನ ಹೆಚ್ಚಿಗೆ ತರಿಸ್ತಾ ಇದ್ವಿ ನಾವು. ಯಾವುದೋ ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ವಿಷಯದಲ್ಲಿ ಬಂದಾಗ ಈ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಆಯಿತು, ಮತ್ತೇನಾಯಿತು, ಇಲ್ಲಿ ನಾವು ಸ್ವತಃ ನಾವು ತಯಾರು ಮಾಡೋದಿಲ್ಲ. ಇವು ನಾವು ಅಸೆಂಬಲ್ ಮಾಡಿಕೊಡ್ತಾ ಇದ್ದೀವಿ, ಹೊರದೇಶದಿಂದ ತರಿಸ್ತಾ ಇದ್ದೀವಿ. ಹೀಗಾಗಿ ಅವಳಿಗೆ 1-2 ರೇಟ್ ಆಗ್ತದೆ. ಇನ್ನೊಂದು ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಕಬ್ಬಿನ ಇಲ್ಲೇ ಅದ್ರ ತೆಗಿತೀವಿ, ಕಬ್ಬಿನ ತಯಾರು ಮಾಡ್ತೀವಿ. ಅದನ್ನು ಕಬ್ಬಿನ ತಯಾರು ಮಾಡೋದು ನಾವು ಮ್ಯಾಕ್ಸಿಮಮ್ ಆ ಕಬ್ಬಿನ ಇದನ್ನು ಮತ್ತೊಂದು ದೇಶಕ್ಕೆ ಕಳಿಸ್ತೀವಿ. ಕಳಿಸಿದಾಗ ಸ್ವಸ್ಥ ಅಂದರೆ ಹೋಗಿಬಿಡ್ತದೆ ಇಲ್ಲಿಂದ. ಅಲ್ಲಿಂದ ನಮ್ಗೆ ಏನೋ ವಸ್ತು ಬೇಕಾದಾಗ ಅದೇ ಕಬ್ಬಿನ ತೆಗೆದುಕೊಂಡು ತಯಾರು ಮಾಡಿಕೊಟ್ಟಂಥ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ತಯಾರು ಮಾಡಿ ಕಳಿಸಿದಾಗ ಅದ್ರ ರೇಟ್ 1ಕ್ಕೆ 4 10 ಹೋಗಿಬಿಡ್ತದೆ. ಹೀಗಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟೇ ಇಲ್ಲ, ಇಂಪೋರ್ಟ್ ಹೆಚ್ಚಾಗಿಬಿಟ್ಟದ. ಹೀಗಾಗಿ ನೋಟಿನ ಮೌಲ್ಯ ಭಾಳ ಕಡಿಮೆ ಆಗಿಬಿಟ್ಟದೆ. ಇವತ್ತು ಕಡಿಮೆ ಆದ ತಕ್ಷಣ ಸಹಜವಾಗಿ ಮಾರ್ಕೆಟ್ ಏನಾಗುತ್ತದೆ ರೀ. ಯಾಕಂದ್ರೆ ಇವತ್ತು 10 ರೂಪಾಯಿ ರೇಟ್ ಇದ್ದು ನಾಳೆ 11, 12 ಆಗಿ ಹೋಗ್ಬಿಡ್ತದೆ. ಅದೇ ರೀತಿ ನಮ್ಮಲ್ಲಿ ಇವತ್ತು ಏನೂ ಕೊಳ್ಳು ಶಕ್ತಿ ಇನ್ಫ್ಲೇಷನ್ ಹೆಚ್ಚಾಗದಂಗೆ ಇದಕ್ಕೆ ಬೆಲೆ ಉಬ್ಬರ ಅಂತಾರೆ, ಅಥವಾ ಹಣದುಬ್ಬರ ಅಂತ ಹೇಳ್ತಾರೆ. ಉಬ್ಬರ ಹೋಗ್ಬಿಡುತ್ತೆ, ಮೇಲೆ ಹೆಚ್ಚಾಗೋದು ಇನ್ಫ್ಲೇಷನ್. ಹೀಗಾಗಿ ನಮಗೆ ಇವತ್ತು ರೇಟ್ ಡೌನ್ ಆಗಲಿಪ್ಪ, ಸೊಯ್ಯು ಆಗಲಿ ಏನಾಗಿರೋದ್ರೆ ಸಾಧ್ಯ ಇಲ್ಲ. ಈಗ ಇನ್ನೇನು ಮಾಡ್ಬೇಕು? ಇದಕ್ಕೆ ಇರುತ್ತಿರೋದು ಅಂದ್ರೆ ಇಲ್ಲೇ ನಾವು ಗೂಡ್ಸ್ ತಯಾರು ಮಾಡಬೇಕು, ನಮ್ಮ ಎಕ್ಸ್ಪೋರ್ಟ್ ಕ್ವಾಲಿಟಿ ಹೆಚ್ಚು ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಕ್ವಾಲಿಟಿ ಹೆಚ್ಚು ಮಾಡ್ಬೇಕಂದ್ರೆ ಇಂಡಸ್ಟ್ರಿ ಸ್ಟಾರ್ಟ್ ಆಗಬೇಕು. ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋರು ಯಾರು? ಎಲ್ಲ ಕಾರ್ಪೊರೇಟ್ ಕೈಸಾಕಾರ. ಅವ್ರು ಲಾಭ ಆದ್ರೆ ಮಾತ್ರ ಶುರು ಮಾಡ್ತಾರೆ. ಅವರು 10 ರೂಪಾಯಿ ಖರ್ಚು ಮಾಡಿ 10 ಮಂದಿ ದುಡಿಸ್ಬೋದು ಪ್ರಯತ್ನ ಮಾಡ್ತಾ ಇರ್ತಾರೆ. 1 ರೂಪಾಯಿದಂಗೋ 2 ರೂಪಾಯಿದಂಗೋ ಅಂದಾಗ ಆ ಒಂದು ನೆಲೆಯಲ್ಲಿ ನಾವು ವಿಚಾರ ಮಾಡ್ಬೇಕಾಯ್ತು. ಇವತ್ತು ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ.
ಅಗ್ರಿಕಲ್ಚರ್ ಉತ್ಪಾದನೆ ಅಲ್ಲೂ ಕಡಿಮೆ ಮಾಡ್ಕೊಂಡ್ವಿ ನಾವು. ಯಾಕಂದ್ರೆ ನಮ್ಮಲ್ಲಿಯ ಹತ್ತಿ ಕೈಗಾರಿಕೆನ ನಾವು ನಿಲ್ಲಿಸಂಗೆ ಮಾಡಿಬಿಟ್ವಿ. ಹೊರಗಿಂದ ಬಟ್ಟೆ ಧರಿಸ್ಕೊಂಡ್ಬಿಡ್ತೀವಿ ನಾವು ಸಿಕ್ಕಾಪಟ್ಟೆ ಇವತ್ತು ಮಾರ್ಕೆಟ್ದಾಗ. ಆ ಹತ್ತಿಯಿಂದ ಇನ್ನೆಷ್ಟು ಉತ್ಪಾದನೆ ಮಾಡಿ ಇಲ್ಲೇ ಬಟ್ಟೆ ತಯಾರು ಮಾಡಿ ಇಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದು ಮತ್ತು ಬೇರೆ ಇವತ್ತು ನೋಡಿರಿ, ಪ್ರತಿಯೊಂದು ನೀವು ಒಂದು ಊರಿಗೆ ಅಡ್ಡಾಡಿ ಬಂದ್ರೆ ಸರ್ ನೋಡಿದ್ರೆ ಹತ್ತಿ ಬಟ್ಟೆಗಳು ಹತ್ತಿ ಗಿರಿಗಳು ಬಂದಾಗ್ತಾ ಇದ್ದಾವೆ, ಬಂದು ಆಗೇ ಬಿಟ್ಟಿದ್ದಾವೆ. ಹೀಗಾಗಿ ಮತ್ತು ಏನು ಮಾಡೋಕ್ಕೆ ಸಾಧ್ಯದ? ಅದಕ್ಕೆ ನಾವು ಬಟ್ಟೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಏನೇನು ಇಂಪೋರ್ಟ್ ಮಾಡ್ಕೊಳ್ಳೋದು, ಕಡೆ ಖಾರ ಬದ್ನೆಕಾಯಿ ಅವು ಇಂಪೋರ್ಟ್ ಮಾಡೋದು ಬರ್ತದೋ ಏನೋ, ಅವಷ್ಟೇನೋ ದಿನನಿತ್ಯ ಇಲ್ಲಿ ನಾವು ಆಹಾರಕ್ಕೆ ಬೇಕಾದ ಕೆಲವೊಂದು ಪದಾರ್ಥ ಉತ್ಪಾದನೆ ಆಗ್ತಾವೆ. ಅವತ್ತೂ ಸಹಿತ ನಾವು ಏನು ಮಾಡಿದ್ವಪ್ಪ ಇವತ್ತಂತಂದ್ರೆ ಕಬ್ಬು ಬೆಳೆದು ಭೂಮಿಗಳು ಸಹಿತ ಹಾಳು ಮಾಡಿ ಅಲ್ಲೇ ಭತ್ತ ಬೆಳೆದ ನಮ್ಮ ಊಟಕ್ಕೇನೋ ಅದು ಭತ್ತ ಸಿಗೋಂಗಾಗಿದೆ. ಅವು ಸ್ವಲ್ಪ ಏನೋ ಕಳಿಸ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು. ಆದ್ರೆ ಅಷ್ಟೇ ಪ್ರಮಾಣದಲ್ಲೇ ನಾವು ಇಂಪೋರ್ಟ್ ಮಾಡ್ಕೊಡ್ತಾ ಇರ್ತೀವಿ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲೇ ಆಗ ಸಹಜವಾಗಿ ಇದು ನಾವೇನು ಎಕ್ಸ್ಪೋರ್ಟ್ ಮಾಡಿರ್ತೀವಿ ಅದಲ್ಲಿ ಗಾಯಬಾಗಿ ಹೋಗಿಬಿಡುತ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಏನೋ ನಡಕ್ಕೆ ಒಂದಿಷ್ಟೇನೋ ರಷ್ಯಾದವ್ರು ನಮಗೆ ಒಂದಿಷ್ಟು ಎಣ್ಣೆ ಕಚ್ಚಾ ಕ್ರೂಡ್ ಆಯಿಲ್ ಕೊಡ್ತಾಯಿದ್ರು. ಅದನ್ನು ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ನಾವು ತಂದು ಅದನ್ನು ರಿಫೈನ್ ಮಾಡಿ ಮತ್ತೊಂದು ದೇಶಕ್ಕೆ ಕಳಿಸುವಂಥ ಒಂದಿಷ್ಟು ಲಾಭದ ಉದ್ಯೋಗ ಆಡಿದಾಗ, ಬಟ್ ನಂತರದಲ್ಲೇ ಈಗ ಅದು ಆಟೋಮೆಟಿಕ್ಕಾಗಿ ರಷ್ಯಾನು ಆ ವಿಷಯದಲ್ಲಿ ಒಂದು ಸ್ವಲ್ಪ ಹಿಂದೆ ಬಂದು ನೋಡ್ತಾ ಇದೆ. ಯಾಕೆ ಅಮೇರಿಕ ಜೊತೆಗೆ ನಮ್ಮ ಭಾರತದ ಸಂಬಂಧಗಳು ಹೆಚ್ಚಾದಂಗೆ ಅವ್ರು ಸಹಜ ಇರ್ಸೋದು ಅವ್ರ ನಡಕ್ಕೆ ನಮ್ಮಲ್ಲಿ ಇನ್ನಷ್ಟು ಹೆಚ್ಚು ಟ್ಯಾಕ್ಸ್ ಹಾಕುವಂಥದ್ದು ನಡೀತಾವೆ. ಆ ಸಂದರ್ಭದಲ್ಲಿ ಸಹಿತ ನಮ್ಮ ಪೆಟ್ರೋಲ್ ಕಡಿಮೆ ಆಗಲಿ ದರಗಳು ಸವಿ ಇದ್ದ ಕಚ್ಚಾ ಎಣ್ಣೆ ಅದನ್ನು ಮತ್ತೊಂದು ದೇಶಕ್ಕೆ ಮಾಡ್ಕೊಂಡು ಅದು ಗಳಿಸುವಂಥ ಪ್ರಯತ್ನ ಮಾಡಿದ್ರು ಮಾಡಿರಿ. ಆದರೆ ಇಲ್ಲಿ ಬಂದಿದ್ದ ಸಮಸ್ಯೆ ಏನಪ್ಪ ಅಂತಂದರೆ ಎಕ್ಸ್ಪೋರ್ಟ್ ನಮ್ಮಲ್ಲಿ ಕಡಿಮೆ ಆದಾಗ ಇಂಪೋರ್ಟ್ ಹೆಚ್ಚಾದಾಗ ಸಹಜವಾಗಿ ನಮ್ಮ ಮಾರ್ಕೆಟಿಂದ ಬಿದ್ದು ಹೋಗೋದ್ರಿಂದಾಗೆ ದುಡಿಯುವ ಒಂದು ಏನು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅದ ಅದು ಬಂದಾಗಿದ್ದರಿಂದಾಗೆ ಇವತ್ತು ನಿರುದ್ಯೋಗ ಹೆಚ್ಚಾದ ಕೂಡ ಉದ್ಯೋಗ ಇಲ್ಲ, ಇನ್ನೂ ಬಾಯಿಗಳು ಹೆಚ್ಚಾದವು, ದುಡಿಯುವ ಕೈಗಳಿಗೆ ಕೆಲಸ ಇಲ್ಲ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಏನಪ್ಪ ಅಂದ್ರೆ ಮೋದಿ ಅವರು ಭಾಳಷ್ಟು ತಪ್ಪು ಮಾಡಿದ್ರು ನಾವು ತಮ್ಮ ಆರ್ಥಿಕ ನೀತಿಯಲ್ಲಿ ಅನ್ನುವಂಥದ್ದು. ಮತ್ತು ಅದರಲ್ಲೂ ಇತ್ತೀಚೆಗೆ ನಾವು ಸಾಕಷ್ಟು ಸಲ ಮಾತಾಡಿದ್ವಿ ಈ ವಿಷಯವನ್ನು. ಇವತ್ತು ಇಲೆಕ್ಷನ್ಗಳಿಗಾಗಿ ನಮ್ಮ BJP ಇದ್ದಂಗೆ ಆಗಿಬಿಟ್ಟದ. ಎಲೆಕ್ಷನ್ ಬಂದ ತಕ್ಷಣ ಘೋಷಣೆಗಳಿಗೆ ಹೋಗೋದು. ಮತ್ತು ಈಗ ಹಿಂದಿನ ಎಪಿಸೋಡ್ಗಳಲ್ಲೂ ಮಾತಾಡಿದ್ದೀನಿ ನಾನು, ದುಡ್ಡು ಹಂಚೋದಕ್ಕಾಗಿ ಪಾರ್ಟಿ ಫಂಡ್ ತೊಗೊಳ್ಳೋದು, ಕಾರ್ಪೊರೇಟ್ಗಳಿಂದ ಕಂಪ್ನಿಗಳಿಂದ ಮತ್ತು ಅವ್ರು ರಿಟೇರ್ ಆಫ್ ಮಾಡೋದು. ಆನಂತರ RBI RBI ನೋಟ್ ಮುದ್ರಣ ಮಾಡಿ ಹಾಕ್ತದೆ, ಅದು ಮತ್ತೆ ಹಂಚೋದು. ಇದೇ ತೆಗೆದಾಗಿ ಹೋಗಿದೆ ನಮ್ಮ ದೇಶದ ಉತ್ಪಾದನೆ ಏನಪ್ಪ ಅಂದ್ರೆ ನೋಟ್ ಪ್ರಿಂಟ್ ಮಾಡಿ ಹಾಕೋದು. ಮತ್ತು ಇನ್ನುಳಿದೇನಪ್ಪ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಪ್ರೈವೇಟ್ರಿಗೆ ಕೊಡೋದು, ಪ್ರೈವೇಟ್ ತಮ್ಗೆ ಲಾಭ ಮಾಡ್ಕೋತಾರೆ. ನಂತರ ಲಾಸ್ ತೋರಿಸಿ ಲಾಕೌಟ್ ಹಾಕ್ತಾರೆ. ಲಾಕೌಟ್ ಹಾಕಿ ಅದರಾಗಿ ಮತ್ತೆ ಪಾರ್ಟಿ ನಮಗರ್ದ ನಿಮಗರ್ದ ಮತ್ತೆ ಇದು ಪಾರ್ಟಿಗಳಿಗೆ ಹೋಗ್ತಾವೆ. ಯಾವುದೋ ಪಾರ್ಟಿ ಇದ್ದರು ಇವತ್ತು ಅದು ಮೋದಿ ಅವ್ರದ್ದು BJP ಅಂತ ಇನ್ನೂ ಹೆಚ್ಚಾಗಿಬಿಟ್ಟದು. ಅದಕ್ಕೆ ನಮ್ಮ ಮೇಲೆ ಹೇಳುವಂಥದ್ದು ಮೋದಿಯವರ ಈ ಒಂದು BJP ಏನದ ಇದು ಕಾಂಗ್ರೆಸ್ ರೂಪ ಪಡ್ಲಿಗೆ ಆಗ್ತದೆ. ಇಂಥದಕ್ಕೆ ಕಾಂಗ್ರೆಸ್ ಸೋತೋಗಿತ್ತು. ಈಗ ನಿಮಗೆ ಹೇಳಿದ್ದೀನಿ ನಾನು 2014 9 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಂತಹ ಮನಮೋಹನ್ ಸಿಂಗ್ ಬಿಟ್ಟು ಹೋಗಿದ್ರು. ಇವತ್ತು ಆ ಸಾಲ ಯಾವ ಪ್ರಮಾಣದಲ್ಲಿ ಆಗಿದೆಪ್ಪ ಅಂದ್ರೆ ಅದು 3 ಪಟ್ಟು ಹೆಚ್ಚಾಗಿದೆ. 27 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿಬಿಟ್ಟದ. ಇದನ್ನೆಲ್ಲ ಹರಿಯವ್ರು ಯಾರು? ಅದಕ್ಕೆ ಈಗ ಹೇಳ್ತೀನಿ GDP ಮತ್ತು ಜೊತೆಗೆ ಈಗ ನಾನು ಹೇಳಿದ್ರೆ ಸಾಲದ ಪ್ರಮಾಣ ಎರಡೂ ಜೊತೆ ಆದಾಗ ಇನ್ನು ಮುಂದೆ ಸಾಲ ಸಹ ಸಿಗೋದು ಕಷ್ಟ ಆಗಿಬಿಡ್ತದೆ. ನೀವು ಹೆಂಗೆ ಮುಟ್ಟಿಸ್ತೀರಿ ಅಂದ್ರೆ ಉತ್ತರ ಹೆಂಗೆ ಕೊಡೋರು ನೀವು? ಈಗ ಬ್ಯಾಂಕ್ ಹೋಗಿರ್ತೀರಿ, ನೀವು ಬ್ಯಾಂಕ್ ಹೋದಾಗ ನೀವು ಎಷ್ಟು ದುಡಿತೀರಪ್ಪ ಅದು ಕೇಳ್ತಾರೆ. ಸಾಲ ಕೇಳಿದಾಗ ಇಲ್ಲಿ ತಿಂಗಳು 1,000 ರೂಪಾಯಿ ಉಳಿತಾವ್ರಿ, ಆಯ್ತರಪ್ಪ ನಿಮ್ಗೆ 5 ತಿಂಗಳು ಕೊಡಿಸಿ ಸಾಲ ಅಂತಾರೆ. ಇಲ್ಲಿ ನಂಗೆ 1,000 ಬೇಕಾಗೈತಿ, ಮುಟ್ಸವ್ರು ಹೆಂಗೆ ಅಂತ ಕೇಳ್ತಾರೆ ಅವ್ರು. ಹಂಗಿದೆ ಎರಡೂ ಈಕ್ವಲ್ ಆಗೋದಪ್ಪ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರ, ಅದರಲ್ಲಿ ಮೋದಿಯವ್ರ ಸರ್ಕಾರ ಬರೀ ಗ್ಯಾರಂಟಿಗಳನ್ನ ಹಂಚಿದ್ರೆ ಕೆಲಸ ಆಗೋದಿಲ್ಲ. ಬೇಡ ಸಿದ್ದವ್ರ ಸರ್ಕಾರ ಇರ್ಬೋದು, ಬಟ್ ನ್ಯಾಷನಲ್ ಮಟ್ಟಕ್ಕೆ ಬಂದಾಗ ಮೋದಿಯವ್ರ ಸರ್ಕಾರ ಒಂದಿಷ್ಟು ಅಕ್ಕಿ ಕೊಟ್ಟು, ಅದು ಒಂದಿಷ್ಟು ರೈತರಿಗೆ 2,000 ರೂಪಾಯಿ ಕೊಟ್ಟು 4 ತಿಂಗಳಿಗೆ ನಾವು ಏನಪ್ಪ ಅಂದರೆ ದಿನಗಳ ಮುಂದೆ ದುಡ್ಬೋದು ಅಂತ ಅನ್ಬೋದು. ಬಟ್ ಉದ್ಯೋಗ ಎಲ್ಲಿವರೆಗೆ ಸೃಷ್ಟಿ ಆಗೋದಿಲ್ಲ, ಉದ್ಯೋಗ ಎಲ್ಲರಿಗೂ ಯಾವಾಗ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕೂಡ ತಯಾರಾಗಿ ಇನ್ನೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಯಾವಾಗ ಆಗೋದಿಲ್ಲ. ಅಲ್ಲಿವರೆಗೆ ಮತ್ತು ನಮ್ಮ ಹೊರಗಿಂದ ನಮ್ಮಲ್ಲಿ ಬರೋದಿಲ್ಲ, ಮತ್ತು ನಮ್ಮ ಬಡತನ ಬೆಳೆದು ಹೋಗೋದನ್ನು ತಪ್ಪೋದಿಲ್ಲ. ಇದು ಇವತ್ತಿನ ವಸ್ತುಸ್ಥಿತಿ. ಹೀಗಾಗಿ ನಮ್ಮ 1 ರೂಪಾಯಿ ಅಂದ್ರೆ ಡಾಲರ್ ಎದುರ ಸೋತು ಹೋಗ್ಬಿಟ್ಟದ. ಈಗ 85.48 ಪೈಸೆಗಳು ಕೊಟ್ಟಾಗ $1 ಬರ್ತದೆ. ಆ್ಯಕ್ಚುಲಿ ಹಿಡಿದಾಗ ನೀವು ಮಾರ್ಕೆಟ್ಗೆ ಹೋದಾಗ ಇದು 85, 88, 90ಕ್ಕೆ ಮಾರ್ತಾರೆ. ಮತ್ತು ಹೆಚ್ಚಾಗ್ತಿದ್ರೆ ಕಡಿಮೆ ಆಗೋದಿಲ್ಲ. ಇದು ನಮ್ಗೆ ಸಿಗೋದು ರೆಕಾರ್ಡೆಬಲ್. ಅದು ಅನ್ರೆಕಾರ್ಡೆಬಲ್ ಸಾಕಿಟ್ಟಿರ್ತೀರಿ ಈ ಟೇಬಲ್ ಕೆಳಗೆ ಆಗುವಂಥ ವ್ಯವಹಾರಗಳು. ಹೀಗಾಗಿ ಇವತ್ತು ನಾವು ಏನು ಮಾಡೋದು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಅಗ್ರಿಕಲ್ಚರ್ ಗೂಡ್ಸ್ ಮೇಲಿಂದ ಅಗ್ರಿಕಲ್ಚರ್ ಏನು ಪ್ರಾಡಕ್ಟ್ ಅದಾವಲ್ಲ ಅಂದ್ರೆ ಒಕ್ಕಲ್ತನದ ಬಗ್ಗೆ ಆ ಪ್ರಾಡಕ್ಟ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಕಳಿಸ್ಬೇಕು.
ಅಂದ್ರೆ ಬರೀ ಸಕ್ಕರೆ ಕಳಿಸೋ ಕೆಲಸ ಆಗೋದಿಲ್ಲ, ಬೇರೆ ಬೇರೆ ಬೆಳೆಗಳು ಬೆಳೆದ ಬೇರೆ ಬೇರೆ ಏನಪ್ಪ ಅಂತಂದ್ರೆ ಎಕ್ಸ್ಪೋರ್ಟ್ ಆಗುವಂಥ ನಮ್ಮ ಏನಪ್ಪ ಅಂತಂದ್ರೆ ಬೆಳೆಗಳನ್ನು ಬೆಳೆದ ಆ ಬೆಳೆಗಳನ್ನು ಬೇರೆ ದೇಶಕ್ಕೆ ಕಳಿಸಿ ಇರೋದಂದ್ರೆ ನಮಗೆ ದಾರಿ. ಯಾಕಂದ್ರೆ ಈಗಾಗಲೇ ನಮ್ಮ ಎಲ್ಲ ಫ್ಯಾಕ್ಟ್ರಿಗಳು ಹೆಚ್ಚು ಕಡಿಮೆ ಈಗ ನೀವು ನೋಡಿದಿರಿ, ನಾವು ಸಣ್ಣ ಗೋಕಾಕದ ಬಗ್ಗೆ ಹೇಳುವಂಥ ನಾವು ಸಣ್ಣವ್ರದಾಗ 10-15 ಜನ ಇಲ್ಲೇ ಫಾಲ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಕಾರ್ಖಾನೆಯಲ್ಲೇ. ಇವತ್ತು ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ, ಇನ್ನು ಹೋಗಿ ನೋಡ್ಕೊಂಬಂದ್ರೆ ಗೊತ್ತಾಗಿಬಿಡ್ತದೆ. ಇದೇ ಪರಿಸ್ಥಿತಿ ಎಲ್ಲ ಕಡೆ ಆಗಿಬಿಟ್ಟದು. ದಾವಣಗೆರೆ ಅಂತ ಸೆಂಟ್ರ್ ಇತ್ತು, ಸೂರತ್ ಅರಬಿದಾರಿಗೆ ಸೆಂಟ್ರ್ ಇತ್ತು, ಅವೆಲ್ಲ ಏನಾಗಿದೆ ಇವತ್ತು. ಅದಕ್ಕೆ ಈ ನೆಲೆಯಲ್ಲೇ ನಮ್ಮ ಮೋದಿಯವರು ಹೊಸ ಏನಾದರೂ ಅರ್ಥವ್ಯವಸ್ಥೆ ತರಲಿಕ್ಕೆ ಸಾಧ್ಯನ, ಇಲ್ಲಾಂದ್ರೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗೋದನ್ನು ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ, ಡಾಲರ್ ಅತ್ಯಂತ ಪ್ರಬಲ ಆಗಿದೆ, ಅದನ್ನೊಂದು ರೂಪಾಯಿ ಡೌನ್ 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 ಅಂತ ಹೇಳ್ತಾ ಇದಕ್ಕೆ ಪರಿಹಾರ ಮೋದಿ ಮತ್ತು ಅವರ ನೀತಿ ಆಯೋಗ ಮಾಡ್ಬೋದು ತಿಳ್ಕೊಂಡು ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್, ಸತ್ಯದ ಕೈಗಳಲ್ಲಿ ವಂದನೆಗಳು.